ಬಿಲಾವಲ್ ಭುಟ್ಟೋ ಏನ್ ಗೊತ್ತಾ, ಇದು ಬಿಲಾವಲ್ ಭುಟ್ಟೋ ಇದಾನಲ್ಲ, ಅವನು ಯಾವಾಗ್ಲೂ ಬಾರ್ಡರ್ BSF ಅಲ್ಲಿ ಒಂದು ಕಾಂಪೌಂಡ್ ಇದೆಯಲ್ಲ, ಅಲ್ಲಿ ಬೇಲಿ ಇದೆಯಲ್ಲ, ಆ ಬೇಲಿ ಮೇಲೆ ಕೂತಿರ್ತಾನೆ ಅಂತ ಕಾಣುತ್ತೆ ಅವನು. ಅವನ ದೇಶದ ಡೆಲ್ಲಿಲಿ ಏನಾಯ್ತು, ಇದನ್ನೇ ಕೆಲಸ. ಆ ದೇಶನೇ ತತ್ತರಿಸಿ ಹೋಗಿದೆ, ಇಡೀ ಪ್ರಪಂಚದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದೆ. ಅವ್ರು ಬಂದು ಕೋಗಿಲು ಬಗ್ಗೆ ಬಿಲಾವಲ್ ಹಂಗಿಲ್ವಲ್ರಿ, ಬಿಲಾವಲ್ ಕಾಂಪೌಂಡ್ ಮೇಲೆ ಕೂತಿರ್ತಾನೆ ಯಾವಾಗ್ಲೂ ಅವನು. ಬಿಲಾವಲ್ ಸರ್ ಅದನ್ನ ಇವರು ರಘು ದೊಡ್ಡವರು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ರಲ್ಲ, ಅದನ್ನ ಖಂಡಿಸಿದ್ರು ಯಾವಾಗಾದ್ರು. ನಮ್ಮ ದೇಶದ ಇದ್ರ ಬಗ್ಗೆ ಆಂತರಿಕ ಅದು ಸಿದ್ದರಾಮಯ್ಯ ಪಾಪ ಅವ್ರ ಯುದ್ಧಕ್ಕೆ ತುಂಬಾ ಸಹಾಯ ಮಾಡಿದವರು, ಶಾಂತಿ ಬಯಸಿದವರು ಬೇರೆ ಇದ್ದಾರೆ, ಅವ್ರ ಬಗ್ಗೆ ಏನು ಮಾತಾಡಿಲ್ಲ ಇವರದಲ್ಲಿ. ಯಾಕೆ ರಘು ದೊಡ್ಡವ್ರೆ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಅದಕ್ಕೆ ಆಮೇಲೆ ಸರಿ ಉಮರ್ ಶರೀಫ್ ಅವರು ಇನ್ನೊಂದು ಮಾತು ಹೇಳಿದ್ರು, ಇವ್ರು ಏನ್ ತಪ್ಪುಗಳು ಮಾತಾಡ್ತಾರೋ, ನಾನು ಮುಂದೆ ಬಿಜೆಪಿ ಬರಬೇಕು ಅಂದ್ರೆ ಆತ ಕೇಳ್ಬೇಕಾಗತ್ತೆ ಅಂತ. ಉಮರ್ ಶರೀಫ್ ಅವ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಮುಂದೆ ಬಿಜೆಪಿನೇ ರಾಜ್ಯದಲ್ಲಿ ಬರೋದು ಅಂತ. ಥ್ಯಾಂಕ್ಸ್ ಉಮರ್ ಶರೀಫ್ ಅವರೇ. ಹಂಗಂದ್ರೆ ನೀವು ಕಾಂಗ್ರೆಸ್ಸಿನ ತಪ್ಪುಗಳಿಂದ ಅನುಭವ ಪಡಿಬೇಕಂತ ಇದ್ದೀರಾ. ವೆರಿ ಗುಡ್ ಸರ್, ವೆರಿ ನೈಸ್ ಆಫ್ ಯು. ಪರವಾಗಿಲ್ಲ ಸರ್, ಪಡಿಬಹುದು ಒಳ್ಳೇದಲ್ಲಿ. ಆಮೇಲೆ ಸರ್ ಇವ್ರ ಸರ್ಕಾರದ ಒಂದು ಲಾ ನಿಯಮ ಏನು ಅಂದ್ರೆ ಏನೇ ಆದ್ರೂ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತದ್ದು, ಏನೇ ಆದ್ರೂ. ಸೊ ಇದು ಆಗಿದೆಯಲ್ಲ ಸರ್ ಅಲ್ಲಿ, ಹೂ ಇಸ್ ಅಕೌಂಟಬಲ್, ಹೂ ಇಸ್ ರೆಸ್ಪಾನ್ಸಿಬಲ್? ಲೋಕಲ್ MLA ಅಧಿಕಾರಿ ಸಸ್ಪೆಂಡ್ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಮಾಡೋದವರು, ಬೇರೆ ಡಿಪಾರ್ಟ್ಮೆಂಟ್ ತಲೆ ಹಾಕಲ್ಲ. ವಾಲ್ಮೀಕಿ ನಿಗಮದ ಚಂದ್ರಶೇಖರ್ ಅವರು, ಓಕೆ, ಅವ್ರೇನಾಯ್ತು ಸರ್? ನಾನು ಅದನ್ನೇ ಕೇಳ್ತಿರೋದು. ಬಳ್ಳಾರಿಯಲ್ಲಿ ಯಾರೋ ಖಾಸಗಿ ಒಂದು ಗನ್ಮ್ಯಾನ್ ಗುಂಡಾರ್ಸ್ಬಿಟ್ಟ ಅಂದ್ಬಿಟ್ಟು SP ಅಪಾನತ್ತು, ಇನ್ನೂ ಚಾರ್ಜ್ ಸರಿಯಾಗಿ ತಗೊಂಡಿರಲಿಲ್ಲ. ಇಡೀ ಪ್ರಪಂಚದಲ್ಲಿ ಇದೇ ಮೊದಲನೇ ಇದಂತ ಕಾಣ್ತಲ್ಲ ಸರ್. ಬಿಫೋರ್ ಟೇಕಿಂಗ್ ಚಾರ್ಜ್ ಅಂಡ್ ಲೆಸ್ ದನ್ 6 hours ಸಸ್ಪೆಂಡ್ ಆಗಿದಂತದಂತ. ಇರ್ಲಿ ಬಿಡಿ ಸರ್, ದಾಖಲೆ ಇವ್ರು ಮುಖ್ಯಮಂತ್ರಿನೂ ದಾಖಲೆ ಮಾಡ್ತಾರೆ, ಸಸ್ಪೆಂಡ್ ಮಾಡಿದ್ರಲ್ಲೂ ದಾಖಲೆ ಮಾಡ್ತಾರೆ, ಅಧಿಕಾರಿಗಳ ಸಾವುಗಳಲ್ಲೂ ದಾಖಲೆ ಮಾಡಿದ್ದಾರೆ ಸರ್ ಇಲ್ಲಿ. ಸೊ ಈ ಒಂದು ಇದಕ್ಕೆ ಯಾರನ್ನ ಹೊಣೆ ಮಾಡ್ತೀರಾ? ಹೂ ಇಸ್ ಅಕೌಂಟಬಲ್? ಯಾರು ಸೈನಿಂಗ್ ಅಥಾರಿಟಿ? ಉತ್ತರ ಬರಲಿಲ್ಲ. ಇದೆಲ್ಲ ಅಗ್ರಿ ಆಯ್ತು ಸರ್, ನಾನು ನಿಮ್ಗೆ ನಿಮ್ಮ ಎಂಡಾರ್ಸೆ ಮಾಡಿದೆ. ನಾನು ಇದನ್ನ ಸರ್ ಈ ಫಾಸ್ಟ್ ಆಗಿ JJ ನಗರಕ್ಕೆ ಹೋಗ್ಬಿಡ್ತೀರಾ, ಫ್ಯಾಕ್ಟ್ ಫೈಂಡಿಂಗ್ ಅಂದ್ಬಿಡ್ತೀರಾ, ಅದೆಲ್ಲ ಮಂಡ್ಯಗೆ ಹೋಗ್ಬಿಡ್ತೀರಾ, ಫ್ಯಾಕ್ಟ್ ಫೈಂಡಿಂಗ್ ಅಂದ್ಬಿಡ್ತೀರಾ. ಯಾವ ಎಕ್ಸ್ಪರ್ಟ್ ಸರ್? ಈಗ ನಿಮ್ಮಲ್ಲಿ ಕಮಿಟಿ ಮಾಡಿದ್ರಲ್ಲ, ಕೇಳಿಸ್ಕೊಳ್ಳಿ, ಇದು ಒಂದು ಕಮಿಟಿ ಮಾಡಿದ್ರಲ್ರಿ, ಯಾರು ನಿವೃತ್ತ ಸರ್ವೆ ಅಧಿಕಾರಿ ಇದರಲ್ಲಿ ಯಾರಿದ್ರು ನಿಮ್ಮ ಕಮಿಟಿನಲ್ಲಿ? ನಿವೃತ್ತ ಮಾಪನ ಇಲಾಖೆ ತಜ್ಞ ಯಾರಿದ್ರು? ಈ ಯಾವುದು ಫಕೀರ್ ಲೇಔಟ್ಗೆ ಯಾರು ಟೇಪ್ ಹಿಡ್ಕೊಂಡು ಹೋಗಿದ್ರಿ? ಯಾರು 16 ಲಿಂಕ್ ಇಂದು ಚೈನ್ ಹಿಡ್ಕೊಂಡು ಅಳೆದು ಬಿಟ್ಟಿದ್ದೀರಿ? ಯಾರು ಇದರಲ್ಲಿ ಇನ್ಚಾರ್ಜ್ ಇದ್ರು? ಯಾರು ರೆವಿನ್ಯೂ ಆಫೀಸರು, RIR ಇದ್ರು, ತಹಶೀಲ್ ಯಾರನ್ನ ಇರ್ಬೇಕಲ್ಲ ಒಬ್ರು. ವೆರಿ ನೈಸ್ ಆಫ್ ಯು ಸರ್. ಹಾಗಾದ್ರೆ ನಾನು ಇವತ್ತು ಬಳ್ಳಾರಿಗೆ ಸತ್ಯಶೋಧನಾ ಸಮಿತಿ ಹೋಗಿದ್ದಾರಲ್ಲ HM ರೇವಣ್ಣ, ಕ್ರೌಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್. ಕ್ರೌಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಅಂದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಯಾರು? ಕ್ರೌಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಯಾರು? ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಯಾರು? ಬುಲೆಟ್ ಎಕ್ಸ್ಪರ್ಟ್ ಯಾರು? ಎಕ್ಸ್ಪರ್ಟ್ ಅದರಲ್ಲಿ ಯಾರು? ಅದಲ್ಲಿ ಅವ್ರು ಹೇಳ್ತಾರೆ ಬಿಜೆಪಿನೇ ಇದು ಅಂತ. ನೀನ್ ಯಾವ ಎಕ್ಸ್ಪರ್ಟ್ ಅಪ್ಪ HM ರೇವಣ್ಣ? ಅಲ್ಲ ರೀ, ಇದು ಗ್ಯಾರಂಟಿ ಅನುಷ್ಠಾನಗಳ ಅಧ್ಯಕ್ಷ ಆಗ್ಬಿಟ್ಟು ಬಿಟ್ಟಿ ದುಡ್ಡು ತಿಂತಾ ಇರೋದು ನೀನ್ ಹೆಂಗಪ್ಪ ಅಧ್ಯಕ್ಷ ಅದೇ? ನೀ ಯಾವ ಸತ್ಯಶೋಧನಾ ಸಮಿತಿ ಇವಾಗ ಹೇಳಿ ಸರ್ ಅದಲ್ಲಿ? ಹೂ ಇಸ್ ಎಕ್ಸ್ಪರ್ಟ್ ಅಲ್ಲಿ? ಯಾವ ಎಕ್ಸ್ಪರ್ಟ್ ಅಂತ HM ರೇವಣ್ಣನ ಕಳ್ಸುದ್ರದಲ್ಲಿ? ಇರೋ SP-ನ 6 ಅವರ್ ಮುಂಚೆನೆ ಸಸ್ಪೆಂಡ್ ಮಾಡಿರಂತ ಇದು ಸರ್ಕಾರ ನಿಮ್ರದಲ್ಲಿ ಸರ್. ನಾವ್ ಹೇಳ್ತಾ ಇರೋದು ಅಲ್ಲಿ ಹೋದಾಗ ಪರಿಶೀಲನೆ ಸರ್, ನಾವು ಒಂದು ಪಾಸ್ಪೋರ್ಟ್ ತಗೊಳ್ಬೇಕಾದಾಗ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಚೆಕ್ ಆಗುತ್ತೆ ಸರ್. ನಾವು ಕೇಳ್ತಾ ಇರೋದು ವೈ ದೇ ಶುಡ್ ಅದಕ್ಕೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಬೇಕು. ಮಾಡಿದ್ರೆ ಒಳ್ಳೇದು ಸರ್ಕಾರಕ್ಕೆ, ರಾಜ್ಯಕ್ಕೆ ಒಳ್ಳೇದು. ಅಕಸ್ಮಾತ್ ಈ ತರದ್ದು ಇತ್ತು ಅಂತಂದ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ದ ಸ್ಟೇಟ್ ಅಂಡ್ ಗುಡ್ ಫಾರ್ ದ ನ್ಯಾಷನಲ್ ಸೆಕ್ಯೂರಿಟಿ. ಏನ್ ತಪ್ಪು ಸರ್ ಕೇಳಿದ್ರಲ್ಲಿ? ಓಕೆ, ಈಗ ರೋಹಿಂಗ್ಯಾ ಅಂತ ನೀವು ಡಿಕ್ಲೇರ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಏನು ಒಂದು ಪೀಸ್ ಆಫ್ ಪೇಪರ್ ಇರ್ಬೇಕಲ್ಲ ಸರ್? ಈಗ ಇಡೀ ದೇಶದಲ್ಲಿನೇ ಒಂದು SIR ಕಾನೂನಾತ್ಮಕವಾಗಿ ಉಮರ್ ಶರೀಫ್ ಅವರು ಖಂಡಿಸಿದ್ರು. ಈ ತರ ಸರ್ಕಾರ ಜಾಗ ಅಕ್ರಮ ಮಾಡ್ಕೊಂಡಿದ್ರೆ ಅದು ತಪ್ಪಾಗತ್ತಪ್ಪ. ಈ ಅಕ್ರಮ ಮಾಡ್ಕೊಂಡಿದ್ದವ್ರಿಗೆಲ್ಲ ಮನೆ ಕಟ್ಕೊಟ್ಬಿಟ್ಟು ಅದನ್ನ ರೂಢೀಕರಣ ಮಾಡಿಬಿಟ್ರೆ ಯಾರು ಬೇಕಾದ್ರೂ ಇದನ್ನು ಫಾಲೋ ಮಾಡಿಬಿಡ್ತಾರೆ. ಅದು ಉಮರ್ ಶರೀಫ್ ಅವರು ಹೇಳಿದ್ರು. ನಾನು ನಿಮ್ಮನ್ನು ಕೇಳೋದು, ಇವನು ಪಾಕಿಸ್ತಾನಿ, ಇವನು ರೋಹಿಂಗ್ಯಾ ಅಂತ ಹೇಳಬೇಕಾದ್ರೆ ಕೇಂದ್ರ ಸರ್ಕಾರದ ಭದ್ರತಾ ವ್ಯವಸ್ಥೆ ಅವರು ಬಾಂಗ್ಲಾದಿಂದ ಈ ಬೆಂಗಳೂರಿನವರೆಗೂ ಫಕೀರ್ ಲೇಔಟ್ವರೆಗೂ ಬರುವವರೆಗೂ ಏನು ಮಾಡ್ತಾ ಇತ್ತು ನಿಮ್ಮ ವ್ಯವಸ್ಥೆ? ಈ ವ್ಯವಸ್ಥೆ ನಾನು ಸಿದ್ದರಾಮಯ್ಯನವರು ಕೇಳಲ್ಲ, ಇಲ್ಲ ಅಮಿತ್ ಶಾ ಅವರು ಕೇಳಬೇಕಾಗತ್ತಾ, ನಾನು ಇಲ್ಲ BSF ಅವರು ಕೇಳಬೇಕಾಗತ್ತಾ, ಇಲ್ಲ ರಕ್ಷಣಾ ಮಂತ್ರಿ ಕೇಳಬೇಕಾಗತ್ತಾ? ನಾವು ರೋಹಿಂಗ್ಯಾಗಳನ್ನ ಬೆಂಗಳೂರಿಗೂ ನೀವು ಹೆಂಗ್ ಬಿಟ್ರಿ? ಇದನ್ನ ಯಾರು ಕೇಳಲಿ? ನಾನು ಈಗ ಹಾಗಾದ್ರೆ G ಪರಮೇಶ್ವರ್ ಅವರು ಕೇಳಲ್ಲ, ಬಾಂಗ್ಲಾದೇಶ ಬರಲ್ಲ ನೀವು ಅನ್ಬಿಟ್ಟು ಕೇಳಿ ಸರ್. ನೀವು 2 ಪ್ರಶ್ನೆ ಕೇಳಿದ್ರೆ ಈಗ ಲಾ ಇಸ್ ಹೂಸ್ ರೆಸ್ಪಾನ್ಸಿಬಿಲಿಟಿ ಸ್ಟೇಟ್ ಅಲ್ಲಿ. ಓಕೆ, ಸೊ ನಾವು ಕೇಳ್ತಾ ನೀವು ಮುಸ್ಲಿಂ ಅಂತ ಹೇಳ್ಬಿಟ್ರಿ, ನೀವು ಬೇರೆ ರಾಜ್ಯದ ಮುಸ್ಲಿಮರು ಒಳಗಡೆ ಬಂದಿದ್ದಾರೆ, ನನ್ನ ತಕರಾರಿಲ್ಲ. ಬೇರೆ ದೇಶದ ಪಾಕಿಸ್ತಾನ, ಬಾಂಗ್ಲಾ ಅಂತಿರಲ್ಲ, ಗಡಿಯಲ್ಲಿ ನಿಮ್ಮ ರಕ್ಷಣಾ ಮಂತ್ರಿ, ನಿಮ್ಮ ಗೃಹ ಮಂತ್ರಿ ಏನ್ ಮಾಡ್ತಾ ಇದ್ದಾರೆ? ಅವ್ರು ಯಾಕೆ ಒಳಗಡೆ ಬಿಟ್ರಿ ಇಲ್ಲಿವರೆಗೂ, ಇಷ್ಟು ದೂರದವರೆಗೂ? ನಾವು ಏನೇನ್ ಮಾಡ್ಬೇಕು ಪ್ರತಿಯೊಂದನ್ನು ಎಲ್ಲ ವಾಟ್ ಅಬೌಟ್ ದ ವೆಸ್ಟ್ ಬೆಂಗಾಲ್ ಹೂ ಇಸ್ ರೂಲಿಂಗ್ ಅದೇ ಲಾಸ್ ಇನ್ ಸ್ಟೇಟ್ ಕರ್ನಾಟಕ ಅಂದ್ರೆ ವೆಸ್ಟ್ ಬೆಂಗಾಲ್ ಅಂತೀರಿ. ಈಗ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಕ್ಕೆ ಏನ್ ಸರ್ ತಮ್ಗೆ? ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಕ್ಕೇನು? ಸಿಂಪಲ್ ಬ್ಯಾಕ್ ಗ್ರೌಂಡ್ ಚೆಕ್ ನೀವೇನ್ ಮಾಡಿದೀರಾ, ನಿಮ್ದೇನು ಒಂದು ವಂಶವೃಕ್ಷ ಅಂತ ಇರುತ್ತಲ್ಲ, ಹೇಳ್ಬೇಕಲ್ಲ ಸರ್. 30 ವರ್ಷ ಅಂದ್ರೆ ಅವರು ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಇವ್ರದೆಲ್ಲ ಪಾಸ್ಪೋರ್ಟ್ ವೀಸಾನೋ ಚೆಕ್
ನಾವು ಸರ್ಕಾರ ಡಿಕ್ಲೇರ್ ಮಾಡಿ ನಾವು ಸರ್ಕಾರದಲ್ಲಿ ಇದ್ರೆ ನಾವು ಹೇಳ್ತಾ ಇದೀವಿ ಸರ್, ಪೊಲೀಸ್ನವ್ರಿಗೆ ಹೇಳ್ತಾ ಇದೀವಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಅಂತ ಅಂದ್ಬಿಟ್ಟು. 30 ವರ್ಷದಿಂದ ಇದೀವಿ ಅಂತಾರೆ, 20 ವರ್ಷದಿಂದ ಇದೀವಿ ಅಂತಾರೆ, ಏನ್ ಮಾಡ್ತಾ ಇದ್ರಿ ಇವಾಗ? The Halobrack says the full entire story. How old the Halobrack is? 30 years, 40 years. Halobrack ನ ಹೊಡೆದಾಕಿದೀವಿ, ಇವಾಗ ಜೆಸಿ ಪಿದರ್ಸ್ ಹೊಡೆದಾಕಿದೀವಪ್ಪ, ನಮ್ದೇನ್ ತಪ್ಪಿದೆ ಅಂತ ಕೇಳ್ತಾರೆ ಅವರು. ಅಕ್ರಮವಾಗಿ ಬಂದಿದ್ರು ಹೊಡೆದಾಕಿದೀವಿ ನಾವು ಅಂತಾರೆ. Who is accountable then? ಸರ್, ಇದು ಬಂದಿದಂತದ್ದು ನೀವು ಡೆಮಾಲಿಷನ್ ಮಾಡ್ದಾನೆ ಬಂದಿರೋಂತದ್ದು. ದೆನ್ ಸರ್ಕಾರನ ಅಧಿಕಾರಿಗಳ? ಓಕೆ, ಸರ್ಕಾರನ ಅಧಿಕಾರಿಗಳ ಹೇಳ್ಬೇಕಲ್ಲ ನೀವು ಅದಲ್ಲಿ. ಓಕೆ, ಇಲ್ಲಿ ಅಧಿಕಾರಿಗಳು ಕಣ್ ತಪ್ಪಿಸ್ಬಿಟ್ಟಿದ್ದಾರೆ, ಸರ್ಕಾರದ ಕಣ್ ತಪ್ಪಿಸ್ಬಿಟ್ಟಿದ್ದಾರೆ. ಬರೀ ಒಂದು ಲೇಔಟ್ ಈ ತರ ಇಲ್ಲ, ನೂರಾರು ಲೇಔಟ್ಗಳಿದೆ. ಎಲ್ಲ ಕಡೆಯಿಂದ ನಾವು ಈ ತರ ಲ್ಯಾಂಡ್ ಗ್ರಾಬರ್ಸ್ ವಿರುದ್ಧವಾಗಿ ಸಮರವನ್ನ ಸಾರಿ ಭೂಮಿ ವಶಪಡಿಸ್ಕೊಂಡು ಬರ್ತಾ ಇದೀವಿ. 1000 ಕೋಟಿ ಲೆಕ್ಕ ಇದೆ ಅಂತ ಸರ್ಕಾರ ಲೆಕ್ಕ ಬಿಡಿಸಿಡ್ತಾ ಇಲ್ಲಿ ಮುಂದೆ ಮಾಡಿ ಸರ್, ತೆರವು ಮಾಡಿ. ಅಲ್ಲಿ ಬಂದ್ಬಿಟ್ಟು ರಮಾಕಾಂತ್ ಲೇಔಟ್ ಇದ್ರೆ ಅವ್ರು ತಿರುಗು ನೋಡಲ್ಲ ನಿಮ್ ಕಡೆ. ಫಕೀರ್ ಲೇಔಟ್ ಇದ್ರೆ ಮತ್ತೆ ತಿರುಗು ನೋಡೋದು ಸರ್ ಅದಲ್ಲಿ. ನೀವು ಅದನ್ನ ಯಾಕೆ ಯೋಚನೆ ಅಷ್ಟೊಂದು ಇಂಟ್ರೆಸ್ಟ್ ಏನು ಅವ್ರಿಗೆ? ಉಮರ್ ಶರೀಫ್ ಜಿ ಈಗ ಏನ್ ಮಾಡೋಣ? ಈಗ ಧರ್ಮಗಣತಿ ವಿಚಾರದಲ್ಲಿ BJP ನಾಯಕರು ಫಾಸ್ಟೆಸ್ಟ್ ಲೈಟ್ನಿಂಗ್ ಸ್ಪೀಡಲ್ಲಿ ವರ್ಕ್ ಮಾಡಿಬಿಡ್ತಾರೆ ಅವರು. ನೀವು JJ ನಗರ ತಗೊಳ್ಳಿ, ಪುಲಕೇಶಿ ನಗರ ಆಗಲಿ, ಈ ಬಳ್ಳಾರಿ ಆಗಲಿ, ಬೇರೆ ಘಟನೆಗಳಲ್ಲಿ ಬೇರೆ ಯಾವ ಘಟನೆಗೂ ಇಷ್ಟು ಸ್ಪೀಡಾಗಿ ಕೆಲಸ ಮಾಡಲ್ಲ ಅವರು. ಈಗ ಇದನ್ನು ಕೇಳಿದ್ದಕ್ಕೆ ಇವರು ಒಳಗಡೆ ಹೆಂಗೆ ಬಿಟ್ಕೊಂಡ್ರು ಅಂತ ಕೇಳಿ ನಾನು ಅದಕ್ಕೆ ಕೇಳಿದೆ. ಬಾರ್ಡ್ರಲ್ಲಿ ನಾವು G. ಪರಮೇಶ್ವರ್ ಅವ್ರನ್ನ BSF ಕಚೇರಿ ಪಕ್ಕದಲ್ಲಿ ಒಂದು ಆಫೀಸ್ ಓಪನ್ ಮಾಡಿಕೊಟ್ಟು ನಾವು ಯಾರು ಇಲ್ಲಿ ಕೂರಿಸಿಲ್ಲ. G. ಪರಮೇಶ್ವರ್ ಅವ್ರಿಗೆ ಒಂದು ಆಫೀಸ್ ಕೊಟ್ಬಿಟ್ಟು ನಾವು ಕೂರಿಸಿಲ್ಲ ಅಲ್ಲಿ. ಕರ್ನಾಟಕದ ಒಳಗಡೆ ಬಂದಾಗ ವಿದೇಶಿಯರು, ಬೇರೆ ರಾಜ್ಯದ ಮುಸ್ಲಿಮರು ಅಂತ ಹೇಳಿ, ಬೇರೆ ರಾಜ್ಯದ ಜನ ಅಂತ ಹೇಳಿ ಕೇಳ್ಬಿಡ್ತೀನಿ ನಾನು, ಯಾಕಪ್ಪ ಹೆಂಗಪ್ಪ ಒಳಗಡೆ ಬಿಟ್ಕೊಂಡ್ರಿ ನೀವು ಅಂತ ಹೇಳಿ. ಇದಕ್ಕೇನು ಸೊಲ್ಯೂಷನ್ ಅಂತ ನೋಡಿ. ಇವಾಗ ಬಾರ್ಡರ್ ನಲ್ಲಿಂದ ಒಳಗೆ ಬರ್ಬೇಕಂದ್ರೆ ಟೋಟಲಿ ಸೆಂಟ್ರಲ್ ಗವರ್ಮೆಂಟ್ ಅಡಿಯಲ್ಲಿ ಇರುತ್ತೆ ಅದು. ಒಂದು ವೇಳೆ ಯಾರಾದ್ರೂ ಒಳಗೆ ವಿತೌಟ್ ವೀಸಾ ಆಗ್ಲಿ ಅಕ್ರಮವಾಗಿ ಒಳಗೆ ಬಂದ್ರೆ ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಸೆಂಟ್ರಲ್ ಗವರ್ಮೆಂಟ್. ನೆಕ್ಸ್ಟ್ ಆಧಾರ್ ಕಾರ್ಡ್ ಅನ್ನ ಇಶ್ಯೂ ಮಾಡೋದು ಕೂಡ ಸೆಂಟ್ರಲ್ ಗವರ್ಮೆಂಟ್ ಅಡಿಯಲ್ಲಿ ಅದು ನಡೀತಿದೆ. ಅವರೇ ಅದನ್ನು ಕಂಪ್ಲೀಟ್ಲಿ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾರೆ. ಇವಾಗ ಆಧಾರ್ ಕಾರ್ಡ್ ಕೊಡೋದು ಸೆಂಟ್ರಲ್ ಗವರ್ಮೆಂಟ್ ಮೂಲಕವೇ, ಆದ್ರೆ ಪ್ರಶ್ನೆ ಮಾಡೋದು ಇಲ್ಲಿ ರಾಜ್ಯ ಸರ್ಕಾರವನ್ನ. ಇವಾಗ ಇಲ್ಲಿ ನ್ಯಾಯ ಎಲ್ಲಿದೆ? ಇವಾಗ BJP ಅವ್ರಿಗೆ ನಾನು ಪ್ರಶ್ನೆ ಮಾಡ್ತಿರೋದು ಏನಂದ್ರೆ, ಇವಾಗ ನಮ್ಗೇನು ಇವರಿಗೆ ಸಹಾಯ ಮಾಡಬೇಡಿ ಅಂತ ಹೇಳ್ತಿಲ್ಲ, ಸಹಾಯ ಮಾಡಿ, ಬಟ್ ಫಾಲೋ ದಿ ಪ್ರೋಸೆಸ್ ಆಫ್ ಲಾ. ಕಾನೂನು ಅಡಿಯಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಿ. ಇವಾಗ ನಮ್ಮ ಇವರು ರಘು ಅವರು ಹೇಳಿದ್ರು ಭೂ ಮಾಫಿಯಾ ಇದೆ ಅಂತ. ಭೂ ಮಾಫಿಯಾ ಇದೆ ಅಂತ ಇಷ್ಟು ಕಾಲ ಏನ್ ಮಾಡ್ತಿದ್ರಿ? ಇವಾಗ ಏನ್ ಮಾಡ್ತಿದ್ರಿ? ಯಾರನ್ನ ಹಿಡಿದಿದ್ರಿ? ಭೂ ಮಾಫಿಯಾ ಇದೆ ಅಂತ ಗೊತ್ತಾಗಿದ್ರೆ ಯಾರು ಮಾಡ್ತಾ ಇದಾರೆ ಅಂತ ಇವಾಗ ತಿಳಿಯಕ್ಕೆ ಏನ್ ತುಂಬಾ ದಿನ ಆಗತ್ತಾ? ಅವ್ರ ಅಡ್ರೆಸ್ ಸಿಗಕ್ಕೆ ಕಷ್ಟ ಆಗತ್ತಾ? ಎಲ್ಲಿಂದ ಎಲ್ಲಿ ಸೇಲ್ ಆಗತ್ತೆ, ಯಾರ ಹತ್ರ ದುಡ್ಡು ಹೋಗ್ತಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ ಇವತ್ತಿನ ಕಾಲದಲ್ಲಿ. ಇವಾಗ ಕೂಡ ಯಾರನ್ನು ಹಿಡ್ದಿಲ್ಲ ಅಂದ್ರೆ ಬರೀ ಭೂಮಾಫಿಯಾ ಇದೆ ಅಂತ ಈ ಕೆಲಸ ನಾನ್ ಮಾಡ್ಬೋದಲ್ಲ. ನೀವು ಪತ್ರಿಕೆಯವರು ಕೂಡ ಮಾಡ್ಬೇಕಾಗಿಲ್ಲ. ನಾನ್ ಬಂದು ಯೂಟ್ಯೂಬ್ ನಲ್ಲಿ ಮಾತಾಡೋ ತರ ಇದೆ ಇದೆಲ್ಲ. ಸರ್ಕಾರ ನಡೆಸೋರು ಭೂಮಾಫಿಯಾ ಇದೆ ಅಂತ ಅವ್ರ ಮಾಹಿತಿ ಕೊಟ್ರೆ ಸಾಕ, ಅದ್ರ ಹಿಡಿಬಾರ್ದ ಅವ್ರನ್ನ. ನೆಕ್ಸ್ಟ್ ಇನ್ನೊಂದು ವಿಷಯ ನೋಡಿ, ಪ್ರೋಸೆಸ್ ಆಫ್ ಲಾ ಎಲ್ಲಿ ವೈಲೇಟ್ ಆಗ್ತಿದೆ ಅಂತ ಎಷ್ಟೋ ಜನರು ಬೆನಿಫಿಷರೀಸ್ ವೆಯ್ಟ್ ಮಾಡ್ತಾ ಇದಾರೆ, ಕ್ಯೂ ನಲ್ಲಿ ವೆಯ್ಟ್ ಮಾಡ್ತಾ ಇದಾರೆ, ನಮ್ಗೆ ಮನೆ ಮಾಡ್ಕೊಡಿ ಅಂತ. ಇವಾಗ ಅವರೆಲ್ಲ ಬಂದು ಪ್ರತಿಭಟನೆ ಮಾಡ್ತಾ ಇದಾರೆ. ಏನಕ್ಕೋಸ್ಕರ? ನಾವು ಕ್ಯೂ ನಲ್ಲಿ ಇದೀವಿ, ನೀವು ಇವ್ರು ಕೊಡ್ತಿದ್ದೀರ ಅಂತ. ನೋಡಿ, ಇಲ್ಲಿ ಪ್ರೋಸೆಸ್ ಆಫ್ ಲಾ ನ ವೈಲೇಟ್ ಮಾಡಲಾಗ್ತಿದೆ. ಯಾರು ಕ್ಯೂ ನಲ್ಲಿ ವೆಯ್ಟ್ ಮಾಡ್ತಾ ಇದಾರೋ ಅವ್ರಿಗೆ ಫಸ್ಟ್ ಅವ್ರಿಗೆ ಸೀನಿಯಾರಿಟಿ ಬೇಸಿಸ್ ನಲ್ಲಿ ಕೊಡದೆ ಬೇರೊಬ್ಬರು ಕೊಡುವಾಗ ಏನಾಗ್ತಿದೆ, ಇಲ್ಲಿ ಅನ್ಯಾಯ ನಡೀತಿದೆ. ಸೊ ಕಾಂಗ್ರೆಸ್ ಗವರ್ಮೆಂಟ್ ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಕಾಂಗ್ರೆಸ್ ಗವರ್ಮೆಂಟ್ ನ, ನೀವು ಸಹಾಯ ಮಾಡಿ ಅಂತ ನಾವು ಹೇಳ್ಕೊಳ್ತಿದೀವಿ, ಮಾಡ್ಬೇಡಿ ಅಂತ ಹೇಳಿಲ್ಲ. ನೀವು ಅವ್ರಿಗೆ ಸಹಾಯ ಮಾಡಿ, ಅವ್ರಿಗೆ ಟೆಂಪರರಿ ಮನೆ ಮಾಡ್ಕೊಡಿ, ಅವ್ರಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡ್ಕೊಡಿ, ದುಡಿಲಿ, ಜಾಬ್ ಎಲ್ಲ ಆಪರ್ಚುನಿಟೀಸ್ ಎಲ್ಲ ಮಾಡ್ಕೊಡಿ. ಬಟ್ ಇವತ್ತಿಗೆ ನೀವು ಮನೆ ಕೊಟ್ರೆ ಇದೇ ರೀತಿ ನಾಳೆ ನಾನು ಹೋಗಿ ಒಂದು ಓಪನ್ ಲ್ಯಾಂಡ್ ಅಲ್ಲಿ ಹೋಗಿ ಕೂತ್ಕೊಳ್ತೀನಿ, ಅವಾಗ ನೀವು ನನಗೂ ಕೂಡ ಮನೆ ಕೊಡ್ಬೇಕಾಗಿರುತ್ತೆ. ಬೇರೆ ನಮ್ಮಂತವ್ರು ಎಷ್ಟು ಜನರು ಹೋದ್ರು ಕೂಡ, ಒಂದು 100 ಮೆಂಬರ್ಸ್ ಹೋದ್ರು ಕೂಡ ಅವರೆಲ್ಲರಿಗೂ ನೀವು ಮನೆ ಕೊಡ್ಬೇಕಾಗಿರುತ್ತೆ. ಅಕಾರ್ಡಿಂಗ್ ಟು ಯುವರ್ ಪ್ರೆಸಿಡೆಂಟ್ ನೀವು ತೋರಿಸ್ಕೊಳ್ಳುವ ಈ ಮಾದರಿಯನ್ನ ನಾವೆಲ್ಲರೂ ಫಾಲೋ ಮಾಡಿದ್ರೆ ಏನಾಗುತ್ತೆ ದೇಶ, ಏನಾಗುತ್ತೆ ರಾಜ್ಯ? ಫೈನ್.